ಇಲ್ಲ ಖಂಡಿತ ಗುರುಗಳೇ, ತಾವು ಹೇಳ್ತಿದ್ದಾಗ ನಾನು ಒಬ್ಬ ಗಾಯಕಿಯಾಗಿ ಅಥವಾ ಒಂದು ಸಂಗೀತದ ವಿದ್ಯಾರ್ಥಿಯಾಗಿ ಇದನ್ನ ಕೇಳ್ತಿದ್ದೀನಿ. ಒಬ್ರು ಇಬ್ರು ಅಥವಾ ಒಂದು ಗುಂಪಲ್ಲಿ ಒಂದು 5 ಜನ ಹಾಡ್ಬೇಕಾದ್ರೂ ಅವರಿಗೊಂದು ತರಬೇತಿ, ಒಂದು ಪ್ರಾಕ್ಟೀಸ್, ಅದೊಂದು ಮನಸ್ಥಿತಿ ಬೇಕಾಗುತ್ತೆ. ಆದ್ರೆ ಸಹಸ್ರ ಸಂಖ್ಯೆಯಲ್ಲಿ, ಅದು ನೀವು ಹೌದು. ಹೇಳ್ದ ಹಾಗೆ 2500 ಜನ ಹೌದು. ಒಟ್ಟಿಗೆ ಹಾಡ್ತಾರೆ ಅಂದ್ರೆ ಹೌದು. ಅದನ್ನ ಆಯೋಜನೆ ಮಾಡೋದಾಗ್ಲಿ, ಅದನ್ನ ಕಾರ್ಯರೂಪಕ್ಕೆ ಹೌದು. ತರೋದಾಗ್ಲಿ ಸಣ್ಣ ಮಾತಲ್ವೇ ಅಲ್ವಲ್ಲ? ಹೌದು. ಅವ್ರಿಗೆ ನಾವು ಸಾಧಾರಣ ಸೆಪ್ಟೆಂಬರ್ ತಿಂಗಳಿಂದ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಈ 3 ತಿಂಗಳಲ್ಲಿ ನಾವೇ ಕೂತ್ಕೊಂಡು ಅವ್ರ ಜೊತೆಯಲ್ಲಿ ಅಬ್ಬಾ. 300, 300, 400 ಜನ ಹಿಂಗೆ ಒಟ್ಟೊಟ್ಟಿಗೆ ಕೂರಿಸಿ ಹಾಡಿಸಿ ಅದ್ಭುತವಾಗಿ ಹಾಡ್ತಾರೆ. ಅವರೆಲ್ಲ ಎಷ್ಟೊಂದು ಗುರುಗಳು ನಮ್ಗೆ ಇಂಥದ್ದೊಂದು ಕ್ರಿಯೇಟ್ ಮಾಡಿಕೊಟ್ರಲ್ಲ ಅನ್ನುವಂಥ ಆ ಪ್ರೀತಿನಲ್ಲಿ ಖಂಡಿತ. ಬಂದು ಇಲ್ಲಿ ಪ್ರಾಕ್ಟೀಸನ್ನು ಮಾಡಿ ಎಲ್ಲರೂ ಹಾಡ್ತಾರೆ. ಅದರೊಳಗೂ ನಾವು ಯಾವ ಥರದಲ್ಲಿ ಅದನ್ನು ಆಯೋಜನೆ ಮಾಡಿದ್ದೀವಿ ಅಂದರೆ, ಹ್ಮ್ ಹ್ಮ್ ಈಗ ನೋಡಿ ನಾವು ಹಾಡ್ತಾ ಇರುವಂಥದ್ದು ಅಂದ ತಕ್ಷಣ ಏನೋ ಸುಮ್ಮನೆ ಒಂದು ಹಾಡು ಅಂತಲ್ಲ. ಹ್ಮ್ 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 ಕರ್ನಾಟಕ ಸಾಹಿತ್ಯದಲ್ಲೂ ಒಂದು ಎತ್ತಿರ ಕೈ ಅದು. ಹ್ಮ್ 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 ಕನ್ನಡ ಹೌದು. ಭಾಷೆ ಹೌದು. ಸಾಹಿತ್ಯಕ್ಕೂ ಏನು ಕಡಿಮೆ ಏನಿಲ್ಲ. ಖಂಡಿತ. ಸಂಸ್ಕೃತದ ಮಟ್ಟಕ್ಕೆ ಇರ್ತಕ್ಕಂಥ ಒಂದು ಭಾಷೆ ಕನ್ನಡ. ಕನ್ನಡ. ಹೌದು. ಅಂಥ ಒಂದು ಕನ್ನಡ ಭಾಷೆನಲ್ಲಿ ವಿವಿಧ ಆಯಾಮಗಳಿವೆ ಹಾಡುಗಳಲ್ಲಿ. ನಮ್ಮದೇ ಆದಂಥ ಒಂದು ಸುಗಮ ಸಂಗೀತ ಒಂದು ಭಾಗ ಆದರೆ, ಹೌದು. ನಮ್ಮ ಭಾವಗೀತೆಗಳು ಇನ್ನೊಂದು ಭಾಗ ಆದರೆ, ಹೌದು. ಅದು ಅಲ್ಲದೆ ಪೂರ್ವಜರಲ್ಲಿಂದನೂ ಬಂದಿರುವಂಥ ಜಾನಪದ ಇದೆ. ಖಂಡಿತ. ಅದೇ ಮೂಲ. ಇದೆ. ಆ ಜಾನಪದ ಜೊತೆನಲ್ಲಿ ನಮ್ಮಲ್ಲಿ ಇನ್ನೊಂದೇನಿದೆ, ಗೀಗಿ ಪದಗಳು ಅಂತ ಗೀಗಿ ಕೇಳಿದೆ. ಪದಗಳಿದೆ. ಅಂಟಿಗೆ ಪಿಂಟಿಗೆ ಅಂತ ಹಾ ಒಂದಿದೆ. ಹಾ ಹಾ. ಆಮೇಲೆ ತತ್ವ ಪದಗಳು ಅಂತ ತತ್ವ ಇದೆ. ಪದಗಳಿದೆ. ಲಾವಣಿಗಳು ಅಂತಿದೆ. ಹೌದು ಹೌದು ಇವೆಲ್ಲ ಕನ್ನಡದ ಸೊಗಡುಗಳು ಅವೆಲ್ಲ. ಹೌದು.